ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಮೂಲವ್ಯಾಧಿ ಇರೋರು ಯಾವೆಲ್ಲ ಆಹಾರವನ್ನು ತಿಂದರೆ ಒಳ್ಳೆಯದು ಅಂತ ಹೇಳಿ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಈ ಮೂಲವ್ಯಾಧಿ ಬಂದಿದೆ, ಅದಕ್ಕೆ ಮೆಡಿಸನ್ ತಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದ್ರ ಜೊತೆನೇ ಕೆಲವೊಂದು ಆಹಾರ ಧಾನ್ಯ ತರಕಾರಿಗಳನ್ನ ತಿಂತಾ ಬಂದರೆ ಒಳ್ಳೆಯದು. ಮೂಲವ್ಯಾಧಿಯನ್ನು ಬೇಗನೆ ಗುಣಮುಖವಾಗೋದಕ್ಕೆ ಸಹಾಯ ಮಾಡುತ್ತೆ. ಮೊದಲಿಗೆ ಧಾನ್ಯಗಳನ್ನ ನೋಡಿದ್ರೆ, ಈ ಮೂಲವ್ಯಾಧಿ ಇರೋರು ಸಾಕಷ್ಟು ನಾರಿನಂಶ ಇರುವಂಥ ಆಹಾರವನ್ನು ಸೇವಿಸಬೇಕಾಗತ್ತೆ. ನಾರಿನಂಶವಿರುವ ಆಹಾರ ಜೀರ್ಣಕ್ರಿಯೆಗೆ ಸಹಾಯ ಮಾಡುವುದರಿಂದ ಮಲವಿಸರ್ಜನೆ ಸರಾಗವಾಗುತ್ತೆ. ಧಾನ್ಯಗಳಲ್ಲಿ ಪೋಷಕಾಂಶ ಹಾಗೂ ನಾರಿನಾಂಶವಿರೋದ್ರಿಂದ ಆಹಾರಕ್ಕೆ ಒಳ್ಳೆಯದು ಹಾಗೂ ಮಲಬದ್ಧತೆ ಸಮಸ್ಯೆ ಉಂಟಾಗುವುದಿಲ್ಲ. ಬಾರ್ಲಿ, ಜೋಳ, ನವಣೆ, ಕೆಂಪಕ್ಕಿ ಅನ್ನ, ಓಟ್ಸ್ ಇವುಗಳನ್ನ ಸೇವಿಸಿ. ತರಕಾರಿಗಳೇ ಮೂಲವ್ಯಾಧಿ ಇರೋರಿಗೆ ಮದ್ದು. ಮೂಲಂಗಿ ಮತ್ತು ಬ್ರೋಕಲಿ ತರಕಾರಿಗಳಲ್ಲಿ ತುಂಬಾ ಒಳ್ಳೆಯದು. ಮೂಲಂಗಿಯನ್ನು ಆಹಾರದಲ್ಲಿ ಸೇವಿಸಿದ್ರೆ ಮೂಲವ್ಯಾಧಿ ಸಮಸ್ಯೆ ಬರೋದೇ ಇಲ್ಲ. ಅಕಸ್ಮಾತ್ ಬಂದಿದೆ ಅಂತ ಹೇಳಿದ್ರು ಅಂಥವರು ವಾರದಲ್ಲಿ ಒಮ್ಮೆ 2 ಸಲ 3 ಸಲ ತಿನ್ನೋದ್ರಿಂದ ಬೇಗನೆ ನಿವಾರಣೆ ಆಗುತ್ತೆ. ಬ್ರೋಕೊಲಿ, ಎಲೆಕೋಸು ಇಂತಹ ಹೆಚ್ಚಾಗಿ ಸೇವಿಸಿ ಮೂಲವ್ಯಾಧಿನ ಸ್ವಲ್ಪ ತಡೆಯಬಹುದು, ಗುಣಮುಖ ಆಗೋ ರೀತಿ ಮಾಡಬಹುದು. ಇನ್ನು ಸಿಹಿಗೆಣಸು, ಬೀಟ್ರೂಟ್, ಕ್ಯಾರೆಟ್, ಆಲೂಗೆಡ್ಡೆ ಇವುಗಳನ್ನ ಸಹ ಚೆನ್ನಾಗಿ ಬೇಯಿಸ್ಬಿಟ್ಟು ತಿನ್ನೋದ್ರಿಂದ ಮೂಲವ್ಯಾಧಿ ಸಮಸ್ಯೆಗೆ ಸಹಕಾರಿ. ಬೂದುಗುಂಬಳ, ಕುಂಬಳಕಾಯಿ, ಸೋರೆಕಾಯಿ ಸಹ ಮೂಲವ್ಯಾಧಿಗೆ ಒಳ್ಳೆಯದು. ಸೌತೆಕಾಯಿ, ಕಲ್ಲಂಗಡಿ ಹಣ್ಣು, ಕರ್ಬೂಜ ದೇಹಕ್ಕೆ ತಂಪು. ಹಾಗಾಗಿ ಮೂಲವ್ಯಾಧಿ ಇರೋರು ಈ ಹಣ್ಣುಗಳನ್ನ ತರಕಾರಿಗಳನ್ನ ಹೆಚ್ಚಾಗಿ ಸೇವಿಸಬೇಕಾಗುತ್ತೆ. ಮತ್ತು ಮುಖ್ಯವಾಗಿ ಹಣ್ಣುಗಳಲ್ಲಿ ಬಂದರೆ ಬಾಳೆಹಣ್ಣು ತಿನ್ನೋದ್ರಿಂದ, ಮೊಸರು, ಮಜ್ಜಿಗೆ ಈ ರೀತಿ ಕುಡಿಯೋದ್ರಿಂದ ಮೂಲವ್ಯಾಧಿಗೆ ತುಂಬಾ ಒಳ್ಳೆಯದು. ಮತ್ತು ದಿನದಲ್ಲಿ ಮಿನಿಮಮ್ 8 ಲೋಟ ಆದರೂ ನೀರನ್ನು ಕುಡಿಲೇಬೇಕಾಗತ್ತೆ. ಇಷ್ಟು ಆಹಾರ ಕ್ರಮಗಳನ್ನ ಮೂಲವ್ಯಾಧಿ ಇರೋರು ಉಪಯೋಗಿಸ್ಕೊಳ್ತಾ ಬರಬೇಕಾಗತ್ತೆ. ತಿಂದ ಬರೋದ್ರಿಂದ ಮೂಲವ್ಯಾಧಿಯನ್ನು ಬೇಗ ಗುಣಮುಖ ಪಡಿಸಬಹುದು.